ನಮಸ್ಕಾರ ವಿ2 ವೀಕ್ಷಕರಿಗೆ ಇವತ್ತು ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ. ವೃಶ್ಚಿಕ ರಾಶಿಯಲ್ಲಿ ಈ ತಿಂಗಳ ನಮಗೆ ಯಾವ ಥರ ಇದೆ ಗುರುಮಾತ್ಮ, ಯಾವ ಥರ ಇದೆ ದೈವ ಬಲ, ಯಾವ ಥರ ಇದೆ ನಮಗೆ ಮಾಡೋ ಕೆಲಸದಲ್ಲಿ ಅಂತ ಪ್ರತಿಯೊಬ್ಬರನ್ನು ವೃಶ್ಚಿಕ ರಾಶಿಯವರು ಕೇಳ್ತಾ ಇರ್ತಾರೆ. ವೃಶ್ಚಿಕ ರಾಶಿ ಪ್ರಕಾರದಲ್ಲಿ ಅವಳ ಬರುತ್ತೆ. ಅವಳು ಅನ್ನೋದು ಪ್ರತಿಯೊಬ್ಬರ ಬಿಸ್ನೆಸ್ ಬಗ್ಗೆ, ಹಣಕಾಸಿನ ಬಗ್ಗೆ, ಲೇವಾದೇವಿ ಬಗ್ಗೆ, ಫ್ರೆಂಡ್ ಸರ್ಕಲ್ ಬಗ್ಗೆ ಅದು ಖಂಡಿತ ಆಗುತ್ತೆ. ಮತ್ತು ಹುಟ್ಟಿದ ವಾರ ಇವರು ವೃಶ್ಚಿಕ ರಾಶಿ ಪ್ರಕಾರದಲ್ಲಿ ಸೋಮವಾರ ಗಾತವರಾಗುತ್ತೆ. ಸೋಮವಾರ ದಿನ ಸೇವಿಂಗ್ ಕಟ್ಟಿಂಗ್ ಮಾಡಿಸ್ಬಾರ್ದು. ಸೋಮವಾರ ದಿನ ಇವರು ವೃಶ್ಚಿಕ ರಾಶಿಯವರು ಹುಟ್ಟಿದ ಬಿಟ್ಟಂದ್ರೆ ಸೇವಿಂಗ್ ಕಟ್ಟಿಂಗ್ ಮಾಡಿಸ್ಬಾರ್ದು, ಹೊಸ ಬಟ್ಟೆ ಹಾಕಬಾರ್ದು, ಆವತ್ತು ದೂರಲು ಊರು ಪ್ರಯಾಣ ಆಗಬಾರ್ದು ವೃಶ್ಚಿಕ ರಾಶಿಯವರು. ಆದರೆ ವೃಶ್ಚಿಕ ರಾಶಿ ಪ್ರಕಾರದಲ್ಲಿ ಈ ತಿಂಗಳಲ್ಲಿ ಇವತ್ತು ತುಂಬ ಚೆನ್ನಾಗಿದೆ. ಮದುವೆ ಆಗೋದಿಲ್ಲ, ಹಣ ಉಳಿಯಲ್ಲ, ಆರೋಗ್ಯ ಸರಿ ಇಲ್ಲ, ಧನ ಪ್ರಾಪ್ತಿ ಬರೋದಿಲ್ಲ ಅಂತ ನೋಡಿ ಅಂಥವ್ರಿಗೆ ವೃಶ್ಚಿಕ ರಾಶಿಯವರೆಗೆ ನಿಮ್ಗೆ ಮಣ್ಣು ಹಿಡಿದಿರೋದು ಚಿನ್ನ ಆಗಂತ ಒಂದು ಮಾರ್ಗದರ್ಶನ ಇರ್ತಾ. ನೀವು ಹೆಚ್ಚಿನ ಕೆಲಸ ಹೆಚ್ಚಿನ ಆವರದಲ್ಲಿ ಕರೆಕ್ಟ್ ಆಗುತ್ತೆ. ನೀಚ ಸ್ಥಾನದಲ್ಲಿ ಶನಿ ಇದ್ದಾನೆ, ನೀಚ ಸ್ಥಾನದಲ್ಲಿ ಗುರು ಇದ್ದಾನೆ, ವಕ್ರ ಸ್ಥಾನದಲ್ಲಿ ಬುಧ ಇದ್ದಾನೆ ಮತ್ತು ವಾಯು ಸ್ಥಾನದಲ್ಲಿ ಕೇತು ಇದ್ದಾನೆ. ಈ ಪ್ರಕಾರದಲ್ಲಿ ನೋಡಬೇಕಂದ್ರೆ ಏನೂ ಮಾಡಿದರೂ ಸತೆ ಒಂದಕ್ಕೊಂದು ಅಡೆತಡೆ, ಒಂದಕ್ಕೊಂದು ತೊಂದರೆಗಳಾಗ್ತಾ ಇರ್ತದೆ. ನಮಗೆ ಗುರುಮಾತ್ಮ ಹೇಗಿದ್ದಾನೆ ಗುರುಗಳೇ, ನಮಗೆ ಶನಿ ಮಾತ್ಮ ಹೇಗಿದ್ದಾನೆ ಗುರುಗಳೇ. ಈ ತಿಂಗಳಲ್ಲಿ ನಮಗೆ ವೃಶ್ಚಿಕ ರಾಶಿ ಪ್ರಕಾರದಲ್ಲಿ ನಾವು ಮಾಡೋ ಕೆಲಸದಲ್ಲಿ ಯಾವ ಥರ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದು ಪ್ರತಿಯೊಬ್ಬರು ಜನ ಕಾಯ್ತಾ ಇರ್ತಾರೆ. ಈ ವರ್ಷದಲ್ಲಿ ನಿಮಗೆ ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಯಲ್ಲಿ ಗುರುಮಾತ್ಮ ತುಂಬ ಚೆನ್ನಾಗಿದೆ. ನೀವೇನು ಕೆಲಸ ಮಾಡ್ತೀರಿ, ಏನು ಕಾರ್ಯ ಮಾಡ್ತೀರಿ, ಏನು ಯಾವಾರ ಮಾಡ್ತೀರಿ ನಿಮಗೆ ಅನುಕೂಲ ಆಗೋಂಥ ಮಾರ್ಗದರ್ಶನ ಇರುತ್ತೆ. ನವಗ್ರಹ ಸುತ್ತಿ ವೃಶ್ಚಿಕ ರಾಶಿಯವರು, ನವಗ್ರಹ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋದು. 9 ನವಗ್ರಹದ ಕಲ್ಲವನ್ನು ನಿಮಗೆ ಮದುವೆ ಆಗ್ತಾ ಇಲ್ಲ, ಮಕ್ಕಳಾಗ್ತಾ ಇಲ್ಲ, ಸಂತಾನದಲ್ಲಿ ತೊಂದರೆ ಇದೆ ಅಂಥವ್ರು ಏನು ಮಾಡಬೇಕಂದ್ರೆ 9 ನವಗ್ರಹದಲ್ಲಿ 9 ಎಳೆದೆಲೆ, 9 ರೂಪಾಯಿ ಕಾಯಿನು ಮತ್ತು 9 ರೂಪಾಯಿ 9 ನವಧಾನ್ಯಗಳು ಈ ಥರ ದೇವರು ನವಗ್ರಹದಲ್ಲಿ ಇಟ್ಟು ಒಂದು 9 ಟೈಮ್ ಪ್ರದಕ್ಷಿಣೆ ತೆರಿಗೆ ನೀವು ಬಂದು ಬಿಟ್ಟನಂದ್ರೆ ಒಂದು 5 ಅಮಾವಾಸ್ಯೆ ಮಾಡಿ 6ನೇ ಅಮಾವಾಸ್ಯೆ ಒಳಗಡೆ ನಿಮ್ಗೆ ಮ್ಯಾರೇಜ್ ಸೆಟ್ ಆಗುತ್ತೆ, ಲಕ್ಷ್ಮಿ ಕೈಗೂಡುತ್ತದೆ, ಮನೆ ಒಳಗೆ ನೆಮ್ಮದಿ ಸಿಗೋಂಥ ಒಂದು ಮಾರ್ಗದರ್ಶನ ಇರುತ್ತೆ. ಇದರಲ್ಲಿ ಒಂದು ಪಂಚಲೋಹದ ಕಡಗವನ್ನು ನಾವು ಕೊಡುವಂಥ ಒಂದು ಮಾರ್ಗದರ್ಶನ ಇರುತ್ತೆ. ಪಂಚಲೋಹ ಕಡಗ ಜೊತೆಯಲ್ಲಿ ಪ್ರತಿಯೊಂದು ಐಟಮ್ ಬರುತ್ತೆ ಮತ್ತು ಸೂರ್ಯಗ್ರಹಣ, ಚಂದ್ರಗ್ರಹಣ, ಅಮಾವಾಸ್ಯೆ, ಪೌರ್ಣಮಿ ಈ ಥರದಲ್ಲಿ ಪೂಜೆಯನ್ನು ಮಾಡಿ ನಿಮಗೆ ಖಂಡಿತವಾಗಿ ತಲುಪಿಸ್ತೇವೆ. ಮತ್ತು ನೋಡಬೇಕಂದ್ರೆ 9 ನವಗ್ರಹದ ಕಲ್ಲು ಅಂತ ಹೇಳ್ತೀವಿ. 9 ನವಗ್ರಹದ ಕಲ್ಲು ಪಚ್ಚ, ಅವಳ, ಮುತ್ತು, ಮಾಣಿಕ್ಯ, ನೀಲಿ, ಕನಕ ಪುಷ್ಪರಾಗ ಈ ಥರದಲ್ಲಿ ಹರಳವನ್ನು ಬರ್ತಕ್ಕಂಥ ಒಂದು ರಾಶಿ ಬರ್ತದೆ. ಆ ರಾಶಿ ಪ್ರಕಾರದ ನಿಮಗೆ ಖಂಡಿತವಾಗಿ ಕೊಡ್ತೀವಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಕೋಟಿಗಳು, ಲಕ್ಷಗಳು ಎಲ್ಲರಿಗೆ ವಿಡಿಯೋ ನೋಡ್ತಾ ಇದ್ದಾರೆ. ಎಲ್ಲರಿಗೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ಕಾಣಬೇಕನ್ನೋದು ನಮ್ಮ ಮಾರ್ಗದರ್ಶನ. ಯಾಕಂದರೆ ಮೂರ್ತಿ ಚಿಕ್ಕದಿದ್ದರೆ ಕೀರ್ತಿ ಮಹಾ ದೊಡ್ಡ ವಸ್ತು ಅಂತ ಈ ಥರ ನವಗ್ರಹ ಸುತ್ತಕೊಂಡು ಬನ್ನಿ. ಇನ್ನು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಕಾಣಬೇಕಂದ್ರೆ ನಮ್ಮ ಯಾಡ್ ನೋಡಿ, ನಮ್ಮ ವಿಡಿಯೋ ನೋಡಿ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ. ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಒಂದು ಸುತ್ತ ಎಲ್ಲರಿಗೆ ನಮಸ್ಕಾರ.